ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ಎಸ್ಎಸ್ ತಡವಿಕೊಂಡ ಹೋಮ್ ಮಂತ್ರಿ ಪಿಕೆ ಪ್ರಿಯಾಂಕ್ ಖರ್ಗೆ. ಆರ್ಎಸ್ಎಸ್ ಸರಸಂಘ ಚಾಲಕ ಮೋಹನ್ ಭಾಗವತ್ಗೆ ಪ್ರಿಯಾಂಕ್ ಖರ್ಗೆ ಮಾತಾಡಿದ್ದಾರೆ. ಆರ್ಎಸ್ಎಸ್ ಅನ್ನ ನೋಂದಣಿ ಮಾಡಿಸ್ತಿರೋ ಇಲ್ವೋ ಅಂತ ಪ್ರಶ್ನೆ ಕೇಳಿದ್ದಾರೆ. ನೀವು ರಾಷ್ಟ್ರೀಯತೆ, ಶಿಸ್ತು, ಕರ್ತವ್ಯದ ಬಗ್ಗೆ ಎಲ್ಲ ಬಹಳ ಮಾತಾಡ್ತೀರಿ, ಯಾಕೆ ರಿಜಿಸ್ಟರ್ ಮಾಡಿಸಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸಂವಿಧಾನದ ಬಗೆಗಿನ ಗೌರವವನ್ನು ಪ್ರದರ್ಶನ ಮಾಡಿ. ಸಾಮಾನ್ಯ ಭಾರತೀಯರು ಎಲ್ಲ ನಿಯಮ ಪಾಲಿಸಬೇಕಲ್ವಾ, ನೀವ್ಯಾಕೆ ಪಾಲಿಸ್ತಾ ಇಲ್ಲ, ನೀವೆಲ್ಲ ಅತೀತರ ಅನ್ನುವ ಪ್ರಶ್ನೆಯನ್ನ ಗೃಹ ಸಚಿವರು ಕೇಳಿದ್ದಾರೆ. ಆರ್ಎಸ್ಎಸ್ನ ಶತಮಾನೋತ್ಸವದ ವೇಳೆ ದೇಶಕ್ಕೆ ಒಂದು ಕೊಡುಗೆ ಕೊಡ್ರಿ, 100 ವರ್ಷ ಆಯ್ತು, ಏನ್ ಕೊಡುಗೆ ಕೊಟ್ಟಿದ್ದೀರಾ ಅನ್ನೋ ಪ್ರಶ್ನೆ ಮಾಡ್ತಿದ್ದಾರೆ. ಆರ್ಎಸ್ಎಸ್ನ ನೋಂದಣಿ ಮಾಡಿಕೊಂಡು ದೇಶಕ್ಕೆ ಕೊಡುಗೆ ಕೊಡಿ. ಆರ್ಎಸ್ಎಸ್ ಮುಖ್ಯಸ್ಥರಿಗೆ ಸವಾಲ್ ಹಾಕಿದ್ದಾರೆ ಹೋಮ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ. ಎಸ್, ಐ ರಿಪೀಟ್, ದಿಸ್ ಇಸ್ ದ ನ್ಯೂಸ್. ರಾಜ್ಯದ ಗೃಹ ಮಂತ್ರಿ ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ನ ಪ್ರಶ್ನೆ ಮಾಡೋದು ಇದೇ ಮೊದಲೇನಲ್ಲ. ಈಗ ಸರಸಂಘ ಚಾಲಕ ಮೋಹನ್ ಭಾಗವತ್ ಅವರಿಗೆ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡ್ತಿದ್ದಾರೆ. ಆರ್ಎಸ್ಎಸ್ ಅನ್ನ ನೋಂದಣಿ ಮಾಡಿಸ್ತಿರೋ ಇಲ್ವೋ, ನೀವು ರಾಷ್ಟ್ರೀಯತೆ, ಶಿಸ್ತು, ಕರ್ತವ್ಯದ ಬಗ್ಗೆ ಎಲ್ಲ ಮಾತನಾಡ್ತೀರಲ್ಲ, ಇದು ಕೂಡ ಶಿಸ್ತಲ್ವಾ? ಸಂವಿಧಾನದ ಬಗೆಗಿನ ಗೌರವವನ್ನು ಪ್ರದರ್ಶನ ಮಾಡಿ, ಸಂವಿಧಾನದ ಆಶಯಗಳನ್ನು ಈಡೇರಿಸಬೇಕಲ್ಲ, ಅದರ ನಿಯಮಕ್ಕೆ ವಿರುದ್ಧವಾಗಿ ಯಾಕೆ ಹೋಗ್ತೀರಿ? ನಿಮಗೆ ಆರ್ಎಸ್ಎಸ್ ಆ ನಿಯಮಗಳಿಂದ ವಿನಾಯಿತಿ ಪಡೆಯೋ ಹಕ್ಕಿಲ್ಲ. ಆರ್ಎಸ್ಎಸ್ನ ಶತಮಾನೋತ್ಸವದ ವೇಳೆ ದೇಶಕ್ಕೆ ಒಂದು ಕೊಡುಗೆ ಕೊಡಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಓಕೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವ್ರಿಗೂ ಕೂಡ ಈ ಮುಂಚೆ ಅನೇಕ ಪ್ರತ್ಯುತ್ತರಗಳನ್ನು ಭಾರತೀಯ ಜನತಾ ಪಕ್ಷದ ನಾಯಕರು ಆರ್ಎಸ್ಎಸ್ನ ಭಾಗವಾಗಿದ್ಕೊಂಡು ಬಹಳಷ್ಟು ಜನ ಮಾತಾಡಿದ್ದಾರೆ. ನೋಡ್ರಿ, ರಾಜ್ಯದಲ್ಲಿ ಮಾಡೋ ಕೆಲಸ ಬಹಳಷ್ಟಿದ್ದಾವೆ, ನೀವು ಅದ್ರ ಬಗ್ಗೆ ಗಮನ ಕೊಡಿ, ಯಾಕೆ ಬರೀ ಆರ್ಎಸ್ಎಸ್ನ ಟಾರ್ಗೆಟ್ ಮಾಡ್ಕೊಂಡಿದ್ದೀರಿ ಅಂತ ಹೇಳ್ತಿದ್ದಾರೆ. ಹಾಗಂತ ಪ್ರಶ್ನೆ ಮಾಡಬಾರ್ದು, ಆರ್ಎಸ್ಎಸ್ನ ಪ್ರಶ್ನೆ ಮಾಡೋ ಹಕ್ಕಿದೆ. ಆದರೆ ಇದು ನಿನ್ನೆ ಮೊನ್ನೆ ವಿಚಾರ ಅಲ್ಲ. ಎಸ್, ಇದಕ್ಕೆ ಸಂಬಂಧಪಟ್ಟಂತಹ ಮುಂದುವರೆದ ಸುದ್ದಿ. ಎಸ್, ಆರ್ಎಸ್ಎಸ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆರ್ಎಸ್ಎಸ್ ಬಗ್ಗೆ ಸಾಲು ಸಾಲು ಪ್ರಶ್ನೆಗಳನ್ನು ಎತ್ತಿದ್ದಾರೆ ಹೋಮ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ. ಆರ್ಎಸ್ಎಸ್ನ ಚಟುವಟಿಕೆಗಳು ಮತ್ತು ಆರ್ಥಿಕ ವ್ಯವಹಾರಗಳನ್ನು ಬಹಿರಂಗಪಡಿಸ್ರಿ, ಏನ್ರಿ ಮಾಡ್ತಾ ಇದ್ದೀರಾ ನೀವು ಅಂತ ಕೇಳ್ತಾ ಇದ್ದಾರೆ. ಆರ್ಎಸ್ಎಸ್ನವರು ದೇಶಕ್ಕೆ ತೆರಿಗೆಗಳನ್ನು ಪಾವತಿ ಮಾಡಬೇಕು, ಕಾನೂನಿನ ಚೌಕಟ್ಟಿನೊಳಗೆ ಪಾರದರ್ಶಕವಾಗಿ ಕೆಲಸ ಮಾಡಬೇಕು, ದೇಣಿಗೆ, ಕೊಡುಗೆ ಮತ್ತು ಆದಾಯದ ಮೂಲಗಳು ಎಲ್ಲಿಂದ ಬರ್ತವೆ ಎಲ್ಲ ಬಹಿರಂಗಪಡಿಸ್ಬೇಕು. ನೀವು 8 ಅಂಶಗಳ ಪಾಲನೆಗೆ ಆಗ್ರಹಿಸಿ ಆರ್ಎಸ್ಎಸ್ನ ಸರಸಂಘ ಚಾಲಕ ಮೋಹನ್ ಭಾಗವತ್ ಅವರಿಗೆ ಪ್ರಿಯಾಂಕ್ ಖರ್ಗೆ ಪತ್ರ ಬರೆದಿದ್ದಾರೆ. ಒಟ್ಟಿನಲ್ಲಿ ಸಂಚಲನ ಮೂಡಿಸಿದ್ದಾರೆ. ಡಿಕೆ ಸಂಪುಟದ ನಂಬರ್ 2 ಸಚಿವ ಪಿಕೆ ಲೆಟರ್. ಆರ್ಎಸ್ಎಸ್ ಜೇನುಗೂಡಿಗೆ ಕೈ ಹಾಕಿ ಕೆಂಗಣ್ಣಿಗೆ ಗುರಿ ಆಗ್ತಾರಾ ಪ್ರಿಯಾಂಕ್ ಖರ್ಗೆ? ಹೀಗೊಂದು ಪ್ರಶ್ನೆ ಯಾವಾಗಲೂ ಕೂಡ ಇದೆ. ಓಕೆ, ಹಾಗಾದರೆ ಆ 8 ಸವಾಲುಗಳು ಏನೇನಿದ್ದಾವೆ? ಆರ್ಎಸ್ಎಸ್ನ ಸ್ಥಾನಮಾನ, ಸಂಘಟನೆ ರಚನೆ ವಿವರ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇನ್ನು ಪದಾಧಿಕಾರಿಗಳು, ಅಧಿಕೃತ ಪ್ರತಿನಿಧಿಗಳ ವಿವರ ಕೊಡಿ ಅಂತ ಕೇಳ್ತಾ ಇದ್ದಾರೆ. ದೇಣಿಗೆ, ಕೊಡುಗೆ ಮತ್ತು ಆದಾಯದ ಮೂಲಗಳು ಎಲ್ಲಿಂದ ಬರುತ್ತವೆ ಅದನ್ನು ಬಹಿರಂಗಪಡಿಸ್ಬೇಕಲ್ಲ, ಪಾರದರ್ಶಕವಾಗಿರಿ. ಆ ನಿಯಮಗಳು ನಿಮ್ಗೆ ಯಾಕೆ ಪಾಲನೆ ಆಗಲ್ವಾ? ಎಲ್ರಿಗೂ ಪಾಲನೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ವೆಚ್ಚ ಮತ್ತು ಆಸ್ತಿ ಪಾಸ್ತಿಗಳ ವಿವರಗಳನ್ನು ಕೊಡಿ. ತೆರಿಗೆಗಳನ್ನು ಸಕ್ರಮವಾಗಿ ಪಾವತಿಸಲಾಗ್ತಾ ಇದೆಯಾ? ನೋಂದಣಿ ಇಲ್ಲದೆ ಯಾವ ಚಟುವಟಿಕೆ ಮಾಡ್ತಾ ಇದ್ದೀರಿ? ರಿಜಿಸ್ಟ್ರೇಷನ್ ಇಲ್ವಲ್ರಿ, ರಿಜಿಸ್ಟ್ರೇ ಮಾಡಿಲ್ಲ, ಅದೇನು ಮಾಡ್ತಾ ಇದ್ದೀರಾ ನೀವು ಅಂತ ಕೇಳ್ತಾ ಇದ್ದಾರೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹೇಗೆ ಕೆಲಸ ಮಾಡ್ತಾ ಇದ್ದೀರಿ? ರ್ಯಾಲಿ ಮಾಡ್ತೀರಿ, ಸಾರ್ವಜನಿಕರ ಸಭೆಗೆ ಹೇಗೆ ಅನುಮತಿ ಪಡಿತೀರಿ ನೀವೆಲ್ಲ? ಇವೆಲ್ಲ ಪ್ರಶ್ನೆಗಳಲ್ವಾ? ಶುಡ್ ಐ ನಾಟ್ ಕ್ವೆಶ್ಚನ್ ಇಟ್ ಅನ್ನೋದು ಪ್ರಿಯಾಂಕ್ ಖರ್ಗೆ ಅವರ ಮನಸ್ಥಿತಿ ಇದ್ದಂಗೆ ಕಾಣ್ತಾ ಇದೆ. ಪ್ರತಿ ಸಮಾಜೋತ್ಸವಕ್ಕೆ 19ರಿಂದ 20 ಲಕ್ಷ ಜನ ಭಾಗಿಯಾಗ್ತಾರೆ. ತಿಂಗಳಿಗೆ 562 ರೂಟ್ ಮಾರ್ಚ್ ನಡೆಸ್ತೀರಿ.
2.5 ಲಕ್ಷ ಜನ ಯೂನಿಫಾರ್ಮ್ ಧರಿಸಿ ಬರ್ತಾರೆ. ಹಾಗಿದ್ರೆ ನಮಗೆ ಈ 8 ವಿಷಯಗಳ ಬಗ್ಗೆ ಸ್ಪಷ್ಟನೆ ಕೊಡಿ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹೆಂಗೆ ಕೆಲಸ ಮಾಡ್ತಾ ಇದ್ದೀರಿ? ಅವರೇನು ಹೇಳ್ತಿದ್ದಾರೆ? ಭಾರತೀಯ ಜನತಾ ಪಕ್ಷದವರು ಏನು ಹೇಳ್ತಿದ್ದಾರೆ? RSSನ ವಹಿಸ್ಕೊಂಡು ಏನು ಹೇಳ್ತಿದ್ದಾರೆ? RSS ನಾಯಕರು ನೇರವಾಗಿ ಯಾರು ಮಾತನಾಡ್ತಾ ಇಲ್ಲ. ಆದರೆ RSSನ ಸಂಪರ್ಕದಲ್ಲಿರುವಂಥವರು, RSS ಕಲಿಸಿಕೊಡುವಂಥ ಸಂಸ್ಕಾರವನ್ನು ಅಳವಡಿಸಿಕೊಂಡು ನಾವಿಲ್ಲಿದ್ದೀವಿ ರೀ, ದೇಶಕ್ಕೆ ಸಂಸ್ಕಾರವನ್ನು ಕೊಡುತ್ತೆ, ದೇಶವನ್ನು ಉಳಿಸ್ಕೊಳ್ಳೋದನ್ನೇ ಹೇಳ್ಕೊಡುತ್ತೆ, ನಿಮ್ಗೆ ಯಾಕೆ ಇಷ್ಟೊಂದು ಅನುಮಾನ ಅನ್ನುವ ಪ್ರಶ್ನೆಯನ್ನು ಅವ್ರು ಮಾಡ್ತಾ ಇದ್ದಾರೆ.